ಮೂಡಿಗೆರೆ 10 HP ಒಳಗಿನ ಮೋಟಾರು ಬಳಕೆಗೆ ಉಚಿತ ವಿದ್ಯುತ್ ನೀಡಬೇಕು ಎಂದು ರೈತ ಸಂಘದ ಪ್ರತಿಭಟನೆ. ಮೂಡಿಗೆರೆ ಜೂನ್ 20 ಕೃಷಿ ಚಟುವಟಿಕೆಗಳಿಗೆ ಬಳಸುವ 10 HP ಒಳಗಿನ ಪಂಪ್ಸೆಟ್ ಮೋಟಾರುಗಳಿಗೆ ಉಚಿತ ವಿದ್ಯುತ್ ಸೌಲಭ್ಯವನ್ನು ಮುಂದುವರಿಸಬೇಕು ಎಂದು ಆಗ್ರಹಿಸಿ ವಿದ್ಯುತ್ ಬಳಕೆದಾರ ವೇದಿಕೆ ಹಾಗೂ ರೈತ ಸಂಘದ ಮುಖಂಡರು ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯ ಬಳಿಕ ಶಿರಸ್ತೇದಾರ್ ಸುರೇಂದ್ರ ಬಾಬು ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ರಾಜ್ಯ ಮಹಿಳಾ ಉಪಾಧ್ಯಕ್ಷೆ ವನಶ್ರೀ ಗೌಡ, ಹಿಂದಿನ ಸರ್ಕಾರ 10 HP ಒಳಗಿನ ಮೋಟಾರು ಬಳಕೆ ಮಾಡುವ ರೈತರಿಗೆ ಉಚಿತ ವಿದ್ಯುತ್ ನೀಡುವ ಯೋಜನೆಯನ್ನ ಜಾರಿಗೆ ತಂದಿತ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರವೂ ಈ ನಿಯಮದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಆದರೂ ಮೆಸ್ಕಾಂ ಅಧಿಕಾರಿಗಳು ರೈತರಿಗೆ ಪದೇ ಪದೇ ನೋಟಿಸ್ ನೀಡಿ ವಿದ್ಯುತ್ ಬಿಲ್ ಪಾವತಿಸುವಂತೆ ಒತ್ತಾಯಿಸಿದ್ದು ಸಂಪರ್ಕ ಕಡಿತಗೊಳಿಸುವ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಆರೋಪಿಸಿದರು. ಈಗಾಗಲೇ ಅತಿವೃಷ್ಟಿ, ಅನಾವೃಷ್ಟಿ ಹಾಗೂ ಕಾಡು ಪ್ರಾಣಿಗಳ ಹಾವಳಿಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ವಿದ್ಯುತ್ ಬಿಲ್ ಹೊರಿಸುವ ಮೂಲಕ ಮತ್ತಷ್ಟು ತೊಂದರೆ ಉಂಟು ಮಾಡಲಾಗುತ್ತಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕು ರೈತ ಸಂಘದ ಅಧ್ಯಕ್ಷ ಡಿಆರ್ ಪುಟ್ಟಸ್ವಾಮಿ ಗೌಡ ಮಾತನಾಡಿ, ವಿದ್ಯುತ್ ಶುಲ್ಕವನ್ನು ಸಂಪೂರ್ಣ ಪಾವತಿಸುವಂತೆ ಸರ್ಕಾರದ ಯಾವುದೇ ಅಧಿಕೃತ ಆದೇಶ ಇಲ್ಲದಿದ್ದರೂ ಅಧಿಕಾರಿಗಳು ರೈತರ ಮೇಲೆ ಒತ್ತಡ ಹೇರುತ್ತಿದ್ದಾರೆ. ತಕ್ಷಣ ಈ ಕ್ರಮವನ್ನು ನಿಲ್ಲಿಸಿ ಸಣ್ಣ ರೈತರ ಹಿತವನ್ನು ಕಾಪಾಡಬೇಕು ಎಂದು ಒತ್ತಾಯಿಸಿದರು. ಅಲ್ಲದೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ರೈತರಿಗೆ ವಿದ್ಯುತ್ ಸಂಪರ್ಕ ವಿಚಾರದಲ್ಲಿ ತೊಂದರೆ ನೀಡದಂತೆ ಹಾಗೂ 10 HP ಒಳಗಿನ ಮೋಟಾರು ಬಳಕೆಗೆ ಉಚಿತ ವಿದ್ಯುತ್ ಪೂರೈಕೆಯನ್ನು ಮುಂದುವರಿಸುವಂತೆ ಮೆಸ್ಕಾಂಗೆ ಸರ್ಕಾರ ನಿರ್ದೇಶನ ನೀಡಬೇಕು ಎಂದು ಆಗ್ರಹಿಸಿದರು. ಬಳಿಕ ರೈತ ಮುಖಂಡರು ವಿಧಾನ ಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಅವರ ನಿವಾಸಕ್ಕೆ ತೆರಳಿ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಎಚ್ಎಸ್ ನಾಗೇಶ್ ಗೌಡ, ಎಂಆರ್ ಸಂತೋಷ್, ಅಮರನಾಥ್, ಡಿಕೆ ಲಕ್ಷ್ಮಣ್ ಗೌಡ, ಆದರ್ಶ್ ಕನ್ನಾಳಿ, ಪ್ರಕಾಶ್, ಅಶ್ವಿನ್ ಬಕ್ಕಿ, ಎಚ್ಎಸ್ ನಾಗೇಶ್, ಮೀನಾಕ್ಷಮ್ಮ, ಸುನಿಲ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವ ಟಿವಿ, ಮೂಡಿಗೆರೆ. ನಮ್ಮ ರೈತರ ಮೇಲೆ ಮರಣ ಶಾಸನವನ್ನು ಜಾರಿಗೊಳಿಸ್ತಾ ಇದೆ. ಇದನ್ನು ನಾವೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಹಿಂದೆ ಇದ್ದಂತ ಸರ್ಕಾರ 10 HP ಒಳಗಿನ ಕೃಷಿ ವಿದ್ಯುತ್ ಬಳಕೆದಾರರಿಗೆ ಕೊಟ್ಟಿರ್ತಕ್ಕಂಥ ವಿದ್ಯುತ್ ಸಂಪರ್ಕವನ್ನು ಉಚಿತ ಅಂತೇಳಿ ಘೋಷಣೆ ಮಾಡಿತ್ತು. ಆ ನಂತರ ಈಗ ಕಳೆದ 2-3 ವರ್ಷಗಳಿಂದ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪ್ರತಿಯೊಬ್ಬರು ಕೂಡ ಈ ಒಂದು ವಿದ್ಯುತ್ ಬಿಲ್ ಪಾವತಿಸಬೇಕು, ಕೃಷಿಕರು ಕೂಡ ಪಾವತಿಸಬೇಕು ಅಂತ ಹೇಳ್ಬಿಟ್ಟು ನೋಟಿಸ್ ಕೊಡ್ತಕ್ಕಂಥದ್ದು, ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸ್ತಾ ಇರ್ತಕ್ಕಂಥದ್ದು, ಈ ರೀತಿ ರೈತರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ. ಇದನ್ನ ಖಂಡಿಸ್ಬಿಟ್ಟು ನಾವು ಕಳೆದ 3 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ವು. ಏನು 10 HP ಒಳಗಿನ ವಿದ್ಯುತ್ ಸಂಪರ್ಕ ಇದೆಯೋ ಇದನ್ನು ಸಂಪೂರ್ಣವಾಗಿ ಉಚಿತವಾಗಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಪ್ರಮುಖ ಬೇಡಿಕೆ ಆಗಿತ್ತು. ಆದ್ರೆ ಇವತ್ತು ಕೇವಲ ರೈತರ ಒಂದು ಕಣ್ಣಾರ್ಥ ತಂತ್ರವಾಗಿ ಕೆಲವ ಲಾಬಿಗೆ ಮಣಬಿಟ್ಟು ಸರ್ಕಾರ ಕೇವಲ ಬಡ್ಡಿ ಮನ್ನಾ ಅಂತಕ್ಕಂಥ ಒಂದು ಘೋಷಣೆ ಮಾಡಿ ರೈತರ ಮೇಲೆ ಒಂದು ಮರಣಶಾಸನವನ್ನು ಜಾರಿಗೆ ತಂದಿದೆ. 2-3 ಲಕ್ಷ ಬಿಲ್ ಕಟ್ತಕ್ಕಂಥ ನಮಗೆ ಈ ಸರ್ಕಾರ ಭಿಕ್ಷೆ ರೂಪದಲ್ಲಿ ಕೊಡ್ತಕ್ಕಂಥ 500 ರೂಪಾಯಿ ಬಡ್ಡಿ ಮನ್ನಾ ನಮಗೆ ಖಂಡಿತ ಅವಶ್ಯಕತೆ ಇಲ್ಲ. ಬೇಕಾದ್ರೆ ನಾವು ಸರ್ಕಾರದ ಜೊತೆ ಮಾತುಕತೆ ಸಿದ್ಧ ಇದ್ದೀವಿ. ನಾವು ಏನು ವಿದ್ಯುತ್ ಬಳಕೆ ಮಾಡ್ತೀವೋ ಪ್ರತಿ ವರ್ಷ ಅದಕ್ಕೆ 4 ಪಟ್ಟು ಶುಲ್ಕ ನಾವು ಕಟ್ಟಲಿಕ್ಕೆ ರೆಡಿ ಇದ್ದೀವಿ. ಆದ್ರೆ ಅನವಶ್ಯಕವಾಗಿ ತಿಂಗಳ ಶುಲ್ಕ ಅಂತ ಹೇಳ್ಬಿಟ್ಟು ಪ್ರತಿ ತಿಂಗಳು 800, 1000, 1500 ರೂಪಾಯಿ ನಮ್ಮ ಹತ್ರ ವಸೂಲು ಮಾಡ್ತಾ ಇರ್ತಕ್ಕಂಥ ತಪ್ಪು. ನಾವು ಬಳಸ್ತಕ್ಕಂಥ ವಿದ್ಯುತ್ತಿಗೆ ಸಂಪೂರ್ಣ ಬಿಲ್ ಕಟ್ಟಲಿಕ್ಕೆ ನಾವು ಬದ್ಧರಾಗಿದ್ವಿ. ಆದ್ರೆ ಸರ್ಕಾರ ನಮ್ಮ ಮೇಲೆ ಒಂದು ದೌರ್ಜನ್ಯದ ರೀತಿಯಲ್ಲಿ 1ಕ್ಕೆ 4ಕ್ಕೆ 10 ಪಟ್ಟು ಬಿಲ್ ಕಟ್ಟಿ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಎಸ್ತಾ ಇದೆ. ವರ್ಷದಲ್ಲಿ ಕೇವಲ 15ರಿಂದ 30 ದಿವಸ ನಾವು ವಿದ್ಯುತ್ ಬಳಕೆ ಮಾಡ್ತೀವಿ. ಅದು ಕೃಷಿಗೋಸ್ಕರ ನಾವು ಬಳಕೆ ಮಾಡ್ತೀವಿ. ಆ ವಿದ್ಯುತ್ತಿಗೆ ವರ್ಷ ಪೂರ್ತಿ ಬಿಲ್ ಕಟ್ಟಿ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ. ಅದೇ ರೀತಿಯಾಗಿ ಸರ್ಕಾರ ಬಂಡವಾಳವನ್ನು ಮಾಡ್ಲಿಕ್ಕೋಸ್ಕರವಾಗಿ ಏನು ವಿದ್ಯುತ್ ಇಲಾಖೆ ಇದೆ ಅದನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಈ ಖಾಸಗೀಕರಣವನ್ನು ಕೂಡ ವಿರೋಧಿಸ್ತಿದ್ದೀವಿ. ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಸಾರ್ವಜನಿಕ ಆಸ್ತಿಗಳನ್ನು ಕೂಡ ಖಾಸಗೀಕರಣ ಮಾಡಿ ರೈತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿ ಇವತ್ತು ನಮಗೆ ಮಳೆ ಇಲ್ಲ, ಬರಗಾಲ ಇದೆ, ಬೆಲೆ ಇಲ್ಲ, ಇಷ್ಟೆಲ್ಲ ಸಂಕಷ್ಟದಲ್ಲಿ ಇರ್ತಕ್ಕಂಥ ನಮ್ಮ ತಲೆ ಮೇಲೆ ಇನ್ನೂ ಒಂದು ಏಟು ಹೊಡೆದ್ಬಿಟ್ಟು ನಮ್ಮನ್ನ ನೆಲ ಕಟ್ಟಂತೆ ಮಾಡ್ತಿರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ನಮ್ಮ ನ್ಯಾಯಯುತವಾದ ಬೇಡಿಕೆಯನ್ನ ಸರ್ಕಾರ ಪೂರೈಸಬೇಕು, ನಮಗೆ ಉಚಿತವಾಗಿ ವಿದ್ಯುತ್ ಪೂರೈಕೆ ಮಾಡಬೇಕು ಅಂತ ಕೋರ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ವಿದ್ಯುತ್ ಸರ್ಕಾರಿ ಇದರಲ್ಲೇ ಇದ್ದು ನಮಗೆಲ್ಲರಿಗೂ ರೈತರಿಗೆ ಉಪಯೋಗ ಆಗುವಂತ, ಸಾಮಾನ್ಯ ಜನರಿಗೆ ಉಪಯೋಗ ಆಗುವಂತದನ್ನ ಮಾಡ್ಕೊಡ್ಲಿ. ಇಂಡಸ್ಟ್ರಿಗಳಲ್ಲಿ ಹೋಗಿ ಬಿಲ್ ಕಟ್ಟಿಸ್ಕೊಳ್ಳಿ. ಬೇಕಾದಷ್ಟು ಬಿಲ್ಗಳು ಬಾಕಿ ಇದೆ ದೊಡ್ಡ ಇಂಡಸ್ಟ್ರಿಗಳಲ್ಲಿ, ಅವ್ರ ಹತ್ರ ವಸೂಲಿ ಮಾಡ್ಲಿ. ಪಾಪದ ಬಡಪಾಯಿ ರೈತರುಗಳಿಗೆ ಹಿಂಸೆ ಕೊಟ್ಟವರು ರೈತರು ಹೊಟ್ಟೆ ಹೊಡೆಯೋದು ದಯವಿಟ್ಟು ಬೇಡ. ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಯಾವತ್ತೂ ಹೋರಾಟಕ್ಕೆ ಸದಾ ಸಿದ್ಧವಾಗಿ ನಿಂತಿದ್ದೀವಿ.
ಅದು ರೈತರು ಪ್ರತಿಯೊಬ್ಬ ಬೆನ್ನೆಲುಬು. ಹಾಗಾಗಿ ಯಾಕೆ ಇವತ್ತು ಏನಾಗ್ತಿದೆ, ನಮ್ಮ ರೈತರುಗಳು ಒಗ್ಗಟ್ಟಾಗ್ತಾ ಇಲ್ಲ. ಒಗ್ಗಟ್ಟಾಗಿ ಇವತ್ತೇನಾಗ್ತದೆ, ಪ್ರೈವೇಟೈಸೇಷನ್, ಖಾಸಗೀಕರಣ ಆಗ್ತಿದೆ. ಖಾಸಗೀಕರಣ ದಯವಿಟ್ಟು ಯಾರು ಒತ್ತು ಕೊಡಬೇಡಿ. ಯಾಕಂದರೆ ನಾಳೆ ಕರೆಂಟನ್ನು ಕೊಟ್ಟರೆ ಅವರು ಮನೆ ನಮ್ಮ ಎಲ್ಲ ಪ್ರತಿಯೊಂದು ಮನೆಯನ್ನು ಒಂದು ತಿಂಗಳು ಬಿಲ್, ಒಂದು ದಿವಸ ಏನು ಫೋನ್ ಬಿಲ್ ಹೇಗೆ ಮೊಬೈಲಿಗೆ ಚಾರ್ಜ್ ಆಗ್ತದೆ ಆ ಥರ ಚಾರ್ಜ್ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬ ರೈತರಿಗೂ ಚಾರ್ಜ್ ಆಗದೆ ಇದ್ದರೆ ಆಟೋಮೆಟಿಕ್ ಆಗಿ ಕರೆಂಟ್ ಕಟ್ ಆಗ್ತದೆ. ಅದನ್ನು ವಿರೋಧಿಸಿ ಇವತ್ತು ನಾವು ಮಾಡ್ತಾ ಇದ್ದೀವಿ. ಹಾಗೆಯೇ 10 HP ನೋಡಿರಿ, ನಮ್ಮ ಅಮರನಾಥ್ ಅವರು ಮಾತಾಡಿದರು. 10 HP 4ನೇ ವರ್ಷ ಸೆಷನ್ನಲ್ಲಿ ಅಜೆಂಡಾ ಆಯಿತು. ಆದರೆ ಸೆಷನ್ನಲ್ಲಿ ಆ ಅಜೆಂಡಾ ಬರಲಿಲ್ಲ. ಆದರೆ ಇವತ್ತಿನವರೆಗೂ ರೈತರು ನಾಳೆ ಮನ್ನಾ ಆಗುತ್ತೆ, ಇವತ್ತು ಮನ್ನಾ ಆಗುತ್ತೆ ಅಂತ ಎಲ್ಲ ಉಪಸ್ಥಿತ ಇದ್ರು. ಆದರೆ ಇವತ್ತಿನವರೆಗೂ ಮನ್ನಾ ಆಗಲಿಲ್ಲ. ಆದರೆ ಇತ್ತೀಚೆಗೆ ರೈತರುಗಳಿಗೆ ನೋಟಿಸ್ ಕೊಟ್ಟು ಬಡ್ಡಿ ಮನ್ನಾ ಅಂತ ಎಲ್ಲರಿಗೂ ಕಣ್ಣು ವರ್ಷ ಅಂತ ಮಾಡ್ತಾ ಇದ್ದಾರೆ. ಅದನ್ನು ಬೇಡ, ಪೂರ್ತಿ ಫಸಲು ಮನ್ನಾ ಮಾಡಿ ರೈತರಿಗೆ 10 HP ಒಳಗಡೆ ಇರ್ತಕ್ಕಂಥ ಎಲ್ಲ ರೈತರಿಗೂ ಅದು ಮನ್ನಾ ಆಗಲಿ ಅಂತ ಎಲ್ಲರ ಒಕ್ಕಲಿಂದ ಮಾತಾಡ್ತಾ ಇದ್ವಿ. ಹಾಗಾಗಿ ನಮ್ಮ ತಹಸೀಲ್ದಾರರಿಗೂ ಮತ್ತು ಎಲ್ಲರಿಗೂ ಮನವಿ ಕೊಡ್ತಾ ಇದ್ದೀವಿ. ಎಲ್ಲರೂ ಹೆಚ್ಚು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಮುಂದೆ ಈ ಕೈ ಬಿಡಬೇಕು. ರೈತರು ಬರತಕ್ಕಂಥ 10 HP ಒಳಗಡೆ ಹೆಚ್ಚಿ ಮೋಟರಿಗೆ ನೋಟಿಸ್ ಅನ್ನು ಕೊಡ್ತಾ ಇದ್ದಾರೆ. ನೋಟಿಸ್ಗೆ ಧಿಕ್ಕಾರ, ನೋಟಿಸ್ಗೆ ಧಿಕ್ಕಾರ.